ದಾವಣಗೆರೆಯಲ್ಲಿ ದೇವಸ್ಥಾನದ ಹಣ ದುರ್ಬಳಕೆ ಸಂಬಂಧ ಟ್ರಸ್ಟಿ ಮತ್ತು ಭಕ್ತರ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ. ಪ್ರಧಾನ ಟ್ರಸ್ಟಿ ವಿರುದ್ಧವೇ ತಿರುಗಿ ಬಿದ್ದಿರುವಂತಹ ಭಕ್ತಾದಿಗಳು ಸ್ವಾಮಿ ಹಣ ಸ್ವಕಾರ್ಯಕ್ಕೆ ಬಳಕೆ ಆಗ್ತಾ ಇದೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ದೇವರ ಹಣ ಗುಳುಂ ಸ್ವಾಹ ಮಾಡ್ತಿದ್ದಾರಾ ಟ್ರಸ್ಟಿ? ಪ್ರಧಾನ ಟ್ರಸ್ಟಿ ವಿರುದ್ಧವೇ ತಿರುಗಿ ಬಿದ್ದಿದ್ದೇಕೆ ಭಕ್ತರು? ವೆಂಕಟೇಶ್ವರ ದೇವಸ್ಥಾನದಲ್ಲಿ ದುರ್ಬಳಕೆ ಆರೋಪ. ಸಾರ್ವಜನಿಕರಿಗೆ ಸೇರಬೇಕಿದ್ದ ದೇವಸ್ಥಾನವನ್ನ ಕುಟುಂಬಕ್ಕೆ ಮಾತ್ರ ಸೇರಿದ್ದು ಅಂತ ಹೇಳಿಕೊಂಡು ಭಕ್ತರು ಕೊಡುವ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನ ಸ್ವಂತಕ್ಕೆ ಬಳಕೆ ಮಾಡುತ್ತಿರೋ ಆರೋಪ ಕೇಳಿಬಂದಿದೆ. ದಾವಣಗೆರೆ ನಗರದ ಎಂಸಿಸಿ ಬಿ ಬ್ಲಾಕ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಘಟನೆ ನಡೆದಿದ್ದು, ದೇವಸ್ಥಾನದ ಮುಂಭಾಗವೇ ಪ್ರಧಾನ ಟ್ರಸ್ಟಿ ಹಾಗೂ ಭಕ್ತರ ನಡುವೆ ವಾಗ್ವಾದ ನಡೆದಿದೆ. ವೆಂಕಟೇಶ್ವರ ದೇವಸ್ಥಾನದಲ್ಲಿ ಭಕ್ತರು ನೀಡುವ ಹಣವನ್ನು ಪ್ರಧಾನ ಟ್ರಸ್ಟಿ ಸ್ವಂತಕ್ಕೆ ಬಳಕೆ ಮಾಡುತ್ತಿದ್ದಾರೆ. ಅದರ ಜೊತೆಗೆ ದೇವಸ್ಥಾನದ ಸೇವೆಗೆ ಬರುವ ಸ್ವಯಂ ಸೇವಕರನ್ನ ಹೀನಾಯವಾಗಿ ನಡೆಸಿಕೊಳ್ತಿದ್ದಾರೆ. ಸಾರ್ವಜನಿಕ ದೇವಸ್ಥಾನವನ್ನು ಸ್ವಂತ ಆಸ್ತಿಯನ್ನಾಗಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಕೂಡಲೇ ಇದನ್ನು ಮುಜರಾಯಿ ಇಲಾಖೆಗೆ ಸೇರಿಸಿ ಎಂದು ಹೋರಾಟಗಾರರಾದ ಶ್ರೀಕಾಂತ್ ಹಾಗೂ ಗೋಪಾಲ್ ಗೌಡರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಜರಾಯಿ ಇಲಾಖೆಗೆ ದೂರು ನೀಡಿದ್ದಾರೆ. ನಾವು ಮಾನ್ಯ ಎಸಿ ಸರ್ ಅವರಿಗೆ ನಮ್ಮ ಏನು ಡಾಕ್ಯುಮೆಂಟ್ಸ್ ಇಂದ ನಾವು ಸಬ್ಮಿಷನ್ ಮಾಡಿದ್ವಿ. ಅವರು ಸರ್ ಅವ್ರ ಹತ್ರ ಇದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ದು ಅವ್ರದ್ದು ಸರಿ ಇದ್ದಾರೆ ಅಂತಂದರೆ ನಾವೇ ಅವ್ರ ಜೊತೆ ಸಪೋರ್ಟ್ ಮಾಡ್ತೀವಿ. ಸರಿ ಇಲ್ಲ ಅಂದರೆ ಈ ಸಂಪೂರ್ಣವಾಗಿ ದೇವಸ್ಥಾನ ಸಾರ್ವಜನಿಕವಾಗಿ ಮುಕ್ತವಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡಬೇಕು. ದೂರಿನ ಅನ್ವಯ ಇಂದು ದಾವಣಗೆರೆಯ ಎಸಿ ಸಂತೋಷ್ ದೇವಸ್ಥಾನಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಹಣಕಾಸಿನ ವ್ಯವಹಾರದ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದು ತನಿಖೆ ನಡೆಸುವುದಾಗಿ ತಿಳಿಸಿದರು. ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿ ಮತ್ತು ಸಂಬಂಧಪಟ್ಟ ಕೆಲವೊಂದು ಅವ್ಯವಹಾರಗಳಾಗಿದ್ದಾವೆ. ಇದನ್ನು ಸರ್ಕಾರಿ ಸುಪರ್ದಿಗೆ ನಮ್ಮ ಮುಜರಾಯಿ ಆಕ್ಟ್ ಅಡಿಯಲ್ಲಿ ಪರಿಶೀಲನೆ ಮಾಡಿ ಅದನ್ನು ಒಂದು ವರದಿ ಕಳಿಸಿದ್ರೆ ಅದು ಸರ್ಕಾರಕ್ಕೆ ತಗೋಬೋದು ಅಂತೇಳಿ ಮಾಡಿದ್ದಾರೆ. ಬಟ್ ಅದನ್ನು ನಾವು ಈಗ ಬೆಳಗ್ಗೆಯಿಂದ ನಾವು ಪರಿಶೀಲನೆ ಮಾಡಿದ್ದೀವಿ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೇಳಿದ್ದೀವಿ. ಪರಿಶೀಲನಾ ಹಂತದಲ್ಲಿದೆ. ಅಲ್ಲದೆ ದೇವಸ್ಥಾನದ ಪ್ರಧಾನ ಟ್ರಸ್ಟಿ ರಾಮಮೋಹನ್ ಅಯ್ಯಂಗಾರ್, ಇದು ಕುಟುಂಬಕ್ಕೆ ಸಂಬಂಧಿಸಿದ ದೇವಸ್ಥಾನ, ಕುಟುಂಬಸ್ಥರೇ ಇಲ್ಲಿ ಟ್ರಸ್ಟಿ ಆಗಿದ್ದೇವೆ, ಆರೋಪಕ್ಕೆ ನಾವು ಉತ್ತರ ನೀಡುತ್ತೇವೆ ಎಂದರು. ಖಾಸಗಿ ದೇವಸ್ಥಾನ, ಇದು ಪ್ಯೂರ್ಲಿ ಖಾಸಗಿ ಮತ್ತು ಕುಟುಂಬದಿಂದ ಆದಂಥ ದೇವಸ್ಥಾನ ನಿರ್ಮಾಣ ಆಗಿರೋದು. ಇಂಥ ದೇವಸ್ಥಾನದಲ್ಲಿ ಬೇರೆಯವರಿಗೆ ಯಾರಿಗೂ ಹಕ್ಕಿಲ್ಲ. ಇತ್ತ ದೂರುದಾರರು ಇದು ಸಂಘದ ಹೆಸರಲ್ಲಿ ಹಾಸ್ಟೆಲ್ ಮಾಡುವ ಉದ್ದೇಶದಿಂದ ಸಿಎ ಸೈಟ್ ಅನ್ನು ಪಾಲಿಕೆಯಿಂದ ಪಡೆದಿದ್ದಾರೆ. ಅದರಿಂದ ಇದು ಸಾರ್ವಜನಿಕರಿಗೆ ಸೇರಿದ ದೇವಸ್ಥಾನ ವಿನಃ ಒಂದು ಕುಟುಂಬದ ಆಸ್ತಿಯಲ್ಲ. ಕಳೆದ 25 ವರ್ಷಗಳಿಂದ ಇಲ್ಲಿನ ಹುಂಡಿ ಹಣ ದೇವಸ್ಥಾನದ ಚಿನ್ನಾಭರಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಕೂಡಲೇ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಒಳಪಡಿಸಬೇಕು ಎಂದು ಹೋರಾಟಗಾರರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.